ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ನೈಸ್ ರೋಡ್ ವೇಗದ ಪ್ರಯಾಣಕ್ಕೆ ಹೆಸರಾಗಿದ್ದ ಈ ಮಾರ್ಗ ಈಗ ಭಯದ ಹೆದ್ದಾರಿ ಆಗ್ತಿದೆಯಾ? ಟೋಲ್ ಹಣ ಪಾವತಿ ಮಾಡಿದ್ರೂ ಸುರಕ್ಷತೆ ಸಿಗುತ್ತಿಲ್ಲ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರುತ್ತಿದೆ. ಮಾದನಾಯಕನಹಳ್ಳಿ ಸಮೀಪದ ಟೋಲ್ ಎಕ್ಸಿಟ್ ಬಳಿ ಚಾಲಕನೊಬ್ಬ ಗಾಡಿಗೆ ಕಿಡಿಗೇಡಿಗಳು ಕಲ್ಲು ಎಸೆದ ದುಷ್ಕೃತ್ಯ. ಕ್ಷಣಾರ್ಧದಲ್ಲಿ ಗಾಜುಗಳು ಚೂರು ಚೂರಾಗಿ ಪ್ರಾಣಾಪಾಯದಿಂದ ಪಾರಾದ ಚಾಲಕ. ಟೋಲ್ ಪಾವತಿ ಮಾಡಿದರೂ ಸುರಕ್ಷತೆ ಇಲ್ಲ ಎಂದು ಚಾಲಕ ಆಕ್ರೋಶ ವ್ಯಕ್ತಪಡಿಸಿದ್ದು, ನೈಸ್ ರೋಡ್ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಪ್ರಶ್ನೆ ಎತ್ತಿದ್ದಾರೆ. ನಾವು ಟೋಲ್ ಕಟ್ಟಿದ್ದೇವೆ, ಆದ್ರೆ ನಮ್ಮ ಸುರಕ್ಷತೆ ಯಾರ ಜವಾಬ್ದಾರಿ ಎಂದು ಪ್ರಶ್ನಿಸುತ್ತಿರುವ ವಾಹನ ಸವಾರರು. ರಾತ್ರಿ ಸಮಯದಲ್ಲಿ ನೈಸ್ ರೋಡ್ ನಲ್ಲಿ ಸಂಚರಿಸುವುದು ಇನ್ನು ಸುರಕ್ಷಿತವೇ ಎಂಬ ದೊಡ್ಡ ಪ್ರಶ್ನೆ ಎದ್ದಿದೆ. ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಅಥವಾ ಭದ್ರತಾ ವೈಫಲ್ಯವೇ? ಇದೀಗ ಪ್ರಕರಣ ದಾಖಲಾಗಿದ್ದು, ನೈಸ್ ರೋಡ್ ಆಡಳಿತ ಎಚ್ಚೆತ್ತುಕೊಳ್ಳುತ್ತಿದೆಯಾ? ಇಂತಹ ಘಟನೆ ಮರುಕಳಿಸಿದಂತೆ ಜಾಗೃತಿ ವಹಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೈಸ್ ರೋಡ್ ಬಳಸುವ ಸಾರ್ವಜನಿಕರೇ, ಸ್ವಲ್ಪ ಎಚ್ಚರ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಒಂದು ಗಾಡಿ ಅಲ್ಲ ನಾವು ಕೇಳಿದ್ವಿ. ಇವಾಗ ಹಿಂಸಾಚಾರ ನೈಸ್ ಬಂದಿದ್ದೀವಿ ಅಂದರೆ 306 ರೂಪಾಯಿ ಕಟ್ಟಿದ್ದೀನಿ. ನಾಳೆ 10ವರೆಗೆ ನಾನು ಕಟ್ಸ್ಕೊಡ್ತೀನಿ. ಇರೋ ನಿಮಿಷ ನಾನೆಲ್ಲ ಬರಬೇಕು. ನೈಸ್ ಆಫೀಸಿಗೆ ಬರಲ್ಲ, ನಾನು ಬರಲ್ಲ. ನೋಡಿ, ಫೋನ್ ಮಾಡ್ಬಿಟ್ಟು ನಾವು ಶೋರೂಮ್ ಇರ್ತೀವಿ. ಆ ಶೋರೂಮ್ಗೆ ನಿಮ್ಮವ್ರು ಬರ್ಬೇಕು. ಬಂದಿಲ್ಲ ಅನ್ಕೋ, ನನಗೂ ನಿಮ್ಗೂ ಚೆನ್ನಾಗಿರಲ್ಲ. ನೀವು ನಮ್ಮ ಜೊತೆ ಕೆಲಸ ಮಾಡಿ. ಇವತ್ತು ಕೇಳಿಲಿ, ಇವತ್ತು ಇಷ್ಟು ಜನ ಯಾರ್ಯಾರೋ ಗೊತ್ತಿಲ್ಲ. ನಾಳೆ ತಿರ್ಗಾ ನೈಸ್ ರೋಡಲ್ಲೇ ಲಾಸ್ಟ್ ಇಲ್ಲ, ಸಮಸ್ಯೆ ಆಗೈತೇನಪ್ಪ, ಎಲ್ಲ ರೆಕಾರ್ಡಿಂಗ್ ಆಗಬೇಕು. ಹಣ ಗಾಡಿ ನಂಬರ್ ಬರ್ತಿಲ್ಲ, ನಾನು ಇಶ್ಯೂ ಮಾಡಕ್ಕಲ್ಲ. ನನ್ನಲ್ಲಿ 4 ಗಾಡಿದು ನಂಬರ್ ಬರೀರಿ.